One thing, but please. One thing, please. ಇನೇ ಸೂಪರ್ ಮಸ್ತ್. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಗೌಡ ವ್ಲಾಗ್ಸ್. ಎಲ್ಲಾರು ಹೆಂಗದಿರಿ? ಎಲ್ಲಾರು ಚೆನ್ನಾಗದ್ರಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲಾರು ಚೆನ್ನಾಗದೀವ್ರಿ. ಚೆನ್ನಾಗದೀವಿ ಅಂತಾನ ಹೇಳಿ ಮಳಿ ಬೀಳಾತತ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಮಳಿ ಬೀಳಾತತಿ. ಇಷ್ಟ ದಿನ ಅಂತೂ ಮಳಿ ಇಲ್ಲೇ ಇಲ್ಲ. ಬ್ಯಾಂಗ್ಳೂರ್ ಒಳಗ್ ಆಲ್ಮೋಸ್ಟ್ ಮೇ ಸ್ಟಾರ್ಟ್ ಆಗಾನ ಮಳಿ ಫುಲ್ ಮೇ ಸ್ಟಾರ್ಟ್ ಆಗಾನ ಫುಲ್ ಮಳಿ ಸ್ಟಾರ್ಟ್ ಆಗ್ಬಿಡ್ತಿತ್ರಿ. ಈ ಟೈಮಿಂಗ್ ಅಂತೂ ಫುಲ್ ಕಂಟಿನ್ಯೂಸ್. ಇವಾಗ ನಾ ಬ್ಯಾಂಗ್ಳೂರ್ ಬಂದ್ 8 ಇಯರ್ಸ್ ಆತ್ರಿ. ಸೊ 8 ಇಯರ್ಸ್ ಒಳಗ್ ನನ್ನ 8 ಇಯರ್ಸ್ ಜರ್ನಿ ಒಳಗ ಇದ ಫಸ್ಟ್ ಟೈಮ್ ನೋಡಾತೀನ್ರಿ. ನಾ ಒಂದ್ ಸ್ವಲ್ಪ ಬೆಂಗ್ಳೂರ್ ಮಳಿ ಇಲ್ಲ. ಇವಾಗ ಒಂದ್ 2 ಡೇಸ್ ಒಂದ್ ಸ್ವಲ್ಪ ಸ್ವಲ್ಪ ಆಗತ್ತದ್ರಿ. ಹಂಗಾಗಿ ಕ್ಲೈಮೇಟ್ ಒಂಥರ ಕ್ಲೈಮೇಟ್ ಚೇಂಜ್ ಆಗೈತಿ. ಹಂಗಾಗಿ ಮಕ್ಳಿಗ, ನನಗ, ಮಮ್ಮಿಗ ಎಲ್ಲಾರ್ಗು ಮಮ್ಮಿಗೂ ಹುಷಾರಿಲ್ಲ ರೀ. ಸೊ ಹಂಗಾಗಿ ಕ್ಲೈಮೇಟ್ ಎಲ್ಲ ಚೇಂಜ್ ಆಗೈತಲ್ಲ. ಸೊ ಹಂಗಾಗಿ ಎಲ್ಲರಿಗೂ ಒಂದು ಸ್ವಲ್ಪ ಕಫ್ ಕೋಲ್ಡ್ ಬಂದೈತಿ. ಆಮೇಲೆ ಇವತ್ತು ಬಂದು ಬ್ರೇಕ್ಫಾಸ್ಟ್ ನಾನು ದೋಸೆ ಮಾಡಿದ್ದೆ. ದೋಸೆ, ಚಟ್ನಿ ಮತ್ತು ಬಟಾಟಿ ಪಲ್ಯ. ಬಿಕಾಸ್ ನಮ್ಮ ಮನೆ ಒಳಗೆ ಜಾಸ್ತಿ ಇಷ್ಟಪಟ್ಟು ತಿನ್ನೋರಂದ್ರೆ ದೋಸಾನ ತಿಂತಾರ್ರಿ. ಇಡ್ಲಿ ಮತ್ತು ಪಡ್ಡು ಕೂಡ ಮಾಡಿರ್ತೀವಿ, ಬಟ್ ಜಾಸ್ತಿ ಇಷ್ಟಪಟ್ಟು ತಿನ್ನೋರಂದ್ರೆ ದೋಸಾನ. ಸೊ ಹಾಗಾಗಿ ಇವತ್ತು ದೋಸಾನ ಮಾಡಿದ್ದೆ. ದೋಸಾ ಬ್ಯಾಟರ್ ಲಾಸ್ಟ್ ಟೈಮ್ ಲಾಸ್ಟ್ ವಿಡಿಯೋಗೆ ಹಾಕಿ ನೋಡ್ರಿ, ಪಡ್ಡು ವಿಡಿಯೋ ಸೇಮ್ ನಾನು ಕೂಡ ಅದೇ ಥರ ದೋಸಾ ಬ್ಯಾಟರ್ನ ಮಾಡಿರ್ತೀನಿ ರೀ. ಎಷ್ಟೋ ಜನ ನಾನು ನೋಡಿನಿ ಏನೇನೋ ಹೆಸರು ಬೇಳೆ ಹಾಕ್ತಾರಂತ್ರಿ, ತೊಗರಿ ಬೇಳೆ ಹಾಕ್ತಾರ, ಆಮೇಲೆ ಸಾಬುದಾನಿ ಹಾಕ್ತಾರೆ. ಬಟ್ ನಾ ಆ ಥರ ಏನು ಹಾಕಂಗಿಲ್ಲ. ಒಂದು ಸಿಂಪಲ್ ನಂದು ಫಿಕ್ಸ್ ಇಂಗ್ರೀಡಿಯೆಂಟ್ಸ್ ಅಷ್ಟನ್ನ ಹಾಕಿರ್ತೀನಿ. ಆಮೇಲೆ ಮಮ್ಮಿ ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ರಲ್ಲ, ಅವಾಗ ಬೆಣ್ಣೆ ತಂದಿದ್ರು. ಎಲ್ಲರಿಗೂ ಸ್ವಲ್ಪ ಕಫ್ ಕೋಲ್ಡ್ ಇರೋದ್ರಿಂದ ಜಾಸ್ತಿ ಯಾರು ತಿಂದಿರಲಿಲ್ಲ. ಬಟ್ ದೋಸೆ ಜೊತೆ ಬೆಣ್ಣೆ ಹಚ್ಕೊಂಡು ತಿನ್ನೋದು ಅದೊಂದು ಟೇಸ್ಟಿನ ಬೇರೆ. ಸೊ ಹಾಗಾಗಿ ಬೆಣ್ಣೆ ದೋಸೆನ ಮಾಡತ್ತಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ರೀ ಬೆಣ್ಣೆ ದೋಸೆ ಆಗಿರ್ಬೋದು, ಇಲ್ಲಾಂದ್ರೆ ಯಾವುದೋ ಒಂದು ಹೋಟೆಲ್ ಒಳಗೆ ಹೊರಗಡೆ ಹೋಗಿ ತಿನ್ನಕ್ಕೆ ಹೋದ್ರೆ ಇಷ್ಟೊಂದು ಕಾಸ್ಟ್ಲಿ ಆಗುತ್ತಲ್ಲ. ಯಪ್ಪ ದೇವ್ರೆ, ಅದೋ ಕಾಸ್ಟ್ ಒಳಗೆ ನಾವು ಮನೆ ಒಳಗೆ ಆಲ್ಮೋಸ್ಟ್ ಒಂದು 5 ರಿಂದ 6 ಜನ ಆರಾಮ್ಸರಿ ಊಟ ಮಾಡ್ತೀವಿ. ಬಿಕಾಸ್ ಹೊರಗಡೆ ತಿನ್ನೋದು ಅಷ್ಟೊಂದೇನು ಇವಾಗ ಮಜಾ ಹೊಡೆದಿಲ್ಲ ಅಂತ ಹಿಂಗೆ ಅನ್ಸತ್ತೈತಿ. ಬಿಕಾಸ್ ಭಾಳ ಕಾಸ್ಟ್ಲಿ ಆಗೈತ್ರಿ. ಸೊ ಹಾಗಾಗಿ ಮನೆ ಒಳಗೆ ತಿಂದಿದ್ದು ಇವತ್ತು ಹೈಜೆನಿಕ್ ಇರ್ತೈತಿ. ಹೋಮ್ ಮೇಡ್ ನಾವು ಕೈಯಿಂದ ಮಾಡಿದ್ದು. ಸೊ ಅದು ಒಂಥರ ಖುಷಿನೇ ಬೇರೆ. ಬಟ್ ಒಂದೊಂದ್ಸಲ ಬೋರ್ ಆಗಿರ್ತೈತಿ, ಬೇಜಾರಾಗಿರ್ತೈತಿ. ಬಟ್ ಅವಾಗ ಏನು ಮಾಡೋಕ್ಕಾಗಂಗಿಲ್ಲ. ಸೊ ಹೊರಗಡೆ ಹೋಗಿ ತಿನ್ಬೇಕಪ್ಪ ಅಂತ ಹಿಂಗೆ ಅನಿಸ್ತೈತಿ ಎಲ್ಲರಿಗೂ ಕೂಡ. ದೋಸೆ ಎಲ್ಲ ಮುಗಿದ್ರಿ. ದೋಸೆ ಆಗಿದ್ಮೇಲೆ ಆ್ಯಕ್ಚುಲಿ ಒಂದೊಂದ್ಸಲ ಹಿಂಗೆ ಅನಿಸುತ್ತಲ್ಲ, ಸುಮ್ಮ ಚಪಾತಿ ಪಲ್ಯ ರೈಸ್ ಮಾಡೋದು ಚಲೋ. ಬಟ್ ಈಗ ದೋಸೆ, ಇಡ್ಲಿ ಇದಕ್ಕೆ ಪಾತ್ರೆನೂ ಜಾಸ್ತಿ ಬೇಕಾವ್ರಿ. ಆಮೇಲೆ ಕೆಲಸನೂ ಜಾಸ್ತಿ ಆಗಿರ್ತೈತಿ. ಇವತ್ತು ಒಂದಿನ ದೋಸೆ ಮಾಡೀವಿ ಅನ್ನೋದು ಇಷ್ಟ, ಬಟ್ ಸಿಕ್ಕಾಪಟ್ಟಿ ಕೆಲಸ ಆಗ್ಬಿಟ್ಟಿರ್ತೈತಿ ಆ ದಿವಸ. ಇಟ್ಸ್ ಓಕೆ. ಎಲ್ಲ ಮಾಡತ್ತಿದ್ದು ನಮ್ಮ ಮನೆಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮಗೋಸ್ಕರ ಅಲ್ವಾ. ಸೊ ಹಾಗಾಗಿ ಎಲ್ಲನೂ ಇರೋದನ್ನ. ಸೊ ಇವಾಗ ಇಂಪಾರ್ಟೆಂಟ್ ಅಂದರೆ ನಾನು ಕಿಚನ್ನ ಕ್ಲೀನ್ ಮಾಡತ್ತಿದ್ದೆ. ಒಂಥರ ಒಂದು ಟೈಮ್ ಊಟ ಇರಲಿ ನಡೆದಿದ್ರಿ. ಬಟ್ ಕಿಚನ್ ಕೌಂಟರ್ ಟಾಪ್ ಅಂತೂ ಕ್ಲೀನಾಗಿ ಇರಬೇಕು. ಸೊ ನನ್ನ ಅಭಿಪ್ರಾಯ ಅದು. ಸೊ ನನ್ನ ಮೆಂಟಾಲಿಟಿ ಅಂತ ಅನ್ಬೋದು. ಕಿಚನ್ ಕೌಂಟರ್ ಟಾಪ್ ಕ್ಲೀನೇ ಇರಬೇಕು ನನಗೆ ಯಾವತ್ತೂ ಕೂಡ. ಸೊ ಈಗ ಗ್ಯಾಸ್ ನೋಡ್ರಿ, ಇದು ಒಂದು ತೊಗೊಂಡಿದ್ದು ಭಾಳ ಬೆನಿಫಿಟ್ ಐತಿ. ಬಿಕಾಸ್ 2 to 3 ಡೇಸ್ ಆಗಿದ್ಮೇಲೆ ನಾವು ಈ ಥರ ಸ್ಟ್ಯಾಂಡ್ ಹಾಕ್ಕೊಂಡು ಕೆಳಗಡೆದೆಲ್ಲ, ಗ್ಯಾಸ್ ಕೆಳಗಡೆದೆಲ್ಲ, ಹಬ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಇದು ಬಂದು ನಂದು 4 ಒಲಿ ಗ್ಯಾಸ್ ಐತಿ, 4 ಒಲಿ ಹಬ್. ಬಿಕಾಸ್ ಆಲ್ಮೋಸ್ಟ್ ಅಂತಾರೆ 3 ಒಲಿ ಹಬ್ ಯಾವತ್ತು ಯೂಸ್ ಮಾಡಬಾರ್ದು, ಇಲ್ಲಾಂದ್ರೆ 2 ಒಲಿ ಮಾಡಬೇಕು, ಇಲ್ಲ 4 ಒಲಿ ಮಾಡಬೇಕು ಅಂತ. ಸೊ ಇದನ್ನು ಪ್ರಮೋಷನ್ ಅಂತಲ್ಲ, ಪ್ರಮೋಷನ್ ಮಾಡೋಕೆ ನಂದು ಅಷ್ಟು ದೊಡ್ಡ ಚಾನಲ್ಲು ಅಲ್ಲ. ಸೊ ಅದಕ್ಕೆಲ್ಲರೂ ಇಷ್ಟು ದೊಡ್ಡ ಚಾನಲ್ ಆಗಬೇಕು, ಬೆಳಿಬೇಕು ಅಂದರೆ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಇಟ್ಸ್ ಓಕೆ. ಸೊ ಇವತ್ತು ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡಿ ಇಡಾತಿದ್ದೆ ರೀ. ಆಯಿಲ್ ಕಂಟೈನರ್ ಅನ್ಬೋದು, ಆಮೇಲೆ ಮಕ್ಕಳ ಸ್ಕೂಲ್ ಬಾಟಲ್ಸ್, ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡತ್ತಿದ್ದೆ. ಈ
ಟೈಮಿಂಗ್ ಹೆಂಗಾಗಿರ್ತದ್ವಿ ಅಂದ್ರೆ ಮಧ್ಯಾಹ್ನ ಜಾಸ್ತಿ ಏನು ಅಡುಗೆ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಸೊ ಹಾಗಾಗಿ ಭಾಳಷ್ಟು ಟೈಮ್ ಸಿಕ್ಕಿರ್ತೈತೆ ನನಗೆ ಕ್ಲೀನಿಂಗ್ ಅದು ಮಾಡೋಕೆ. ಸೊ ಹಾಗಾಗಿ ಕ್ಲೀನನ್ನು ಮಾಡ್ಕೊತಿರ್ತೀನಿ. ನೀವು ಕೂಡ ಈಗ ಆಲ್ಮೋಸ್ಟ್ ನೋಡ್ರಿ ನಮ್ಮ ಮನೆ ಒಳಗೆ ಸ್ಟೀಲ್ ಬಾಟಲ್ಸ್ ಇದಾವೆ, ಬಟ್ ಮಕ್ಕಳು ಯಾಕೆ ರೆಡಿ ಇಲ್ಲ. ಸೊ ಹಾಗಾಗಿ ಈ ಥರ ಗಟ್ಟಿ ಪ್ಲಾಸ್ಟಿಕ್ ಏನು ಬರ್ತದೆ ನೋಡಿ, ಡಿಮಾರ್ಟ್ ಒಳಗಿಂದ ತೊಗೊಂಡು ಬಂದಿತ್ತು. ಸೊ ಆ ಬಾಟಲ್ಸ್ನ ಇವಾಗ ಕೊಡಾತೀನಿ. ಬಟ್ ನೀವು ಕೂಡ ಈ ಥರ ಬಾಟಲ್ಸ್ ಕೊಡಾತಿದ್ರೆ ಡೈಲಿ ಕ್ಲೀನ್ ಮಾಡಿ ಕೊಡ್ರಿ, ಭಾಳ ಇಂಪಾರ್ಟೆಂಟ್. ಬಿಕಾಸ್ ಇಷ್ಟೊಂದು ಬ್ಯಾಕ್ಟೀರಿಯಾಸ್ ಅದು ಇದು ಎಲ್ಲನೂ ಮಕ್ಕಳು ಹಚ್ಚಲ ಕೈ ಹಿಡಿದಿರ್ತಾರೆ, ಹೊರಗೆ ಆಟ ಆಡ ಬಂದಿರ್ತಾರೆ, ಅದಕ್ಕೆ ಮತ್ತೆ ಕೈ ಹಿಡ್ದಿರ್ತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಈ ಥರ ಬಾಟಲ್ಸ್ ನೀವು ಕೊಡಾತಿರಂದ್ರೆ ಆಲ್ಮೋಸ್ಟ್ ಡೈಲಿ ಕ್ಲೀನ್ ಮಾಡಿಕೊಡ್ರಿ. ಮತ್ತು ಇನ್ನೂ ಒಂದು ನಿಮ್ಮ ಲೈಫ್ ಒಳಗೆ ಒಂದು ಹ್ಯಾಬಿಟ್ನ ಮಾಡ್ಕೊಡ್ರಿ, ನಿಮ್ಮ ಮೊಬೈಲ್ ಸ್ಕ್ರೀನ್ನ ಡೈಲಿ ಕ್ಲೀನ್ ಮಾಡೋದು. ಬಿಕಾಸ್ ಮೊಬೈಲ್ ಸ್ಕ್ರೀನ್ನಾಗಂತೂ ಇಷ್ಟು ಬ್ಯಾಕ್ಟೀರಿಯಾಸ್ ಇರ್ತಾವಲ್ಲ, ಸೊ ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಾಸ್ ರೀ. ಆ ಬ್ಯಾಕ್ಟೀರಿಯಾಸ್ ಕಂಪ್ಯಾರಿಸನ್ ಟಾಯ್ಲೆಟ್ ಸೀಟ್ ಮ್ಯಾಗ ಎಷ್ಟೊಂದು ಬ್ಯಾಕ್ಟೀರಿಯಾಸ್ ಇರ್ತಾವೆ, ಅಷ್ಟು ನಮ್ಮ ಮೊಬೈಲ್ ಸ್ಕ್ರೀನ್ ಮ್ಯಾಗ ಬ್ಯಾಕ್ಟೀರಿಯಾಸ್ ಇರ್ತಾವೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ಯಾನಿಟೈಸರ್ ಹಾಕ್ಬೋದು, ಇಲ್ಲಾಂದ್ರೆ ನಾವು ನೆಲ್ ಪೇಂಟ್ ರಿಮೂವರ್ ಇರ್ತೈತಲ್ರಿ ಅದರಲ್ಲೇ ಕೂಡ ನಮ್ಮ ಮೊಬೈಲ್ ಸ್ಕ್ರೀನ್ನ ಕ್ಲೀನ್ ಮಾಡ್ಬೋದು. ಅದು ಒಂದು ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಅದೊಂದು ಹ್ಯಾಬಿಟ್ನ ನಿಮ್ಮ ಲೈಫ್ ಒಳಗೆ ಎದ್ದ ತಕ್ಷಣ ಫಸ್ಟ್ ಮೊಬೈಲ್ ಸ್ಕ್ರೀನ್ ಕ್ಲೀನ್ ಮಾಡೋದು. ಬಿಕಾಸ್ ಮಕ್ಕಳು ಹಿಡಿತಿರ್ತಾವೆ, ಹಾಗಾಗಿ ಬಿಕಾಸ್ ಈಗಿನ ಇದ್ರ ಒಳಗೆ ಹೈಜಿನಿಕ್ ಇರೋದು, ಕ್ಲೀನ್ ಇರೋದು ಭಾಳ ಇಂಪಾರ್ಟೆಂಟ್ ಐತ್ರಿ. ಓಕೆ, ನೋಡ್ಬೋದು ಎಲ್ಲಾನು ಮಸಾಲ ಡಬ್ಬನ ಇವತ್ತು ಕ್ಲೀನ್ ಮಾಡತ್ತೀನಿ. ಭಾಳ ಒಂಥರ ಎಲ್ಲ ಮಸಾಲೆ ಅದು ಕೆಳಗೆ ಡಬ್ಬ ಒಳಗದು ಬಿದ್ದಿತ್ರಿ, ಹಾಗಾಗಿ ಒಂಥರ ಕಾಣಿಸತ್ತಿತ್ತು. ಸೊ ಕ್ಲೀನ್ ಮಾಡತ್ತಿದೆ ಮಸಾಲ ಡಬ್ಬ ಕೂಡ. ಆಲ್ಮೋಸ್ಟ್ ಕ್ಲೀನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅನಿಸ್ತದ್ರಿ. ಆ್ಯಕ್ಚುಲಿ ಲೇಡೀಸ್ ಹೆಣ್ಮಕ್ಳು ಆಲ್ಮೋಸ್ಟ್ ಜಾಸ್ತಿ ಟೈಮ್ ಕಳೆಯೋದು ಕಿಚನ್ ಒಳಗೆ. ಸೊ ಹಾಗಾಗಿ ಕಿಚನ್ ಕ್ಲೀನ್ ನೀಟ್ ಐತಂದ್ರೆ ಅಲ್ಲಿ ಕೂಡ ನಾವು ಕಳೆಯುವಂಥ ಸಮಯ ಒಂಥರ ಏನೋ ಖುಷಿ ಕೊಡ್ತದ್ರಿ ಮನ್ಸಿಗೆ. ಸೊ ಹಾಗಾಗಿ ಅಲ್ಲಿರುವಂಥ ಒಂದು ಏನಂದ್ರೆ ನಾವು ಏನು ಅಲ್ಲಿದ್ದು ಒಂದು ಏನು ನಾವು ವಾತಾವರಣ ಕ್ರಿಯೇಟ್ ಮಾಡ್ಕೋತೀವಿ ಅದ್ರ ಪ್ರಕಾರ ನಮಗೆ ವೈಬ್ ಕೊಡ್ತದ ಅಂತ ಹೇಳ್ತಾರಲ್ಲ, ಸೇಮ್ ರೀ. ಕ್ಲೀನ್ ಇತ್ತಂದ್ರೆ ನಮಗೂ ನೋಡಾಕೂ ಚಂದ, ಆಮೇಲೆ ನಾವು ಹೈಜೀನ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ನಮಗೆ ಒಂಥರ ಖುಷಿ ಕೊಡ್ತದ್ರಿ, ಯಾಕಂದ್ರೆ ನಾವು ಜಾಸ್ತಿ ಸಮಯ ಕಳೆಯೋದನ್ನ ನಾವು ಕಿಚನ್ ಒಳಗೆ ಕಳಿತಿರ್ತೀವಿ. ಸೊ ಹಾಗಾಗಿ ಕ್ಲೀನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಈ ಥರ ಆ್ಯಕ್ಚುಲಿ ಡೀಪ್ ಕ್ಲೀನಿಂಗ್ನ ಯಾವಾಗ ಮಾಡ್ತೀನಿ ರೀ ಅಂದ್ರೆ ಒಂದು ಸ್ವಲ್ಪ ಡೈಲಿ ಒಂದು ಸ್ವಲ್ಪ ನಾನು ಡೀಪ್ ಕ್ಲೀನಿಂಗ್ನ ಮಾಡ್ತಿರ್ತೀನಿ. ಯಾವಾಗೂ ಶಕ್ಯ ನಮಗೆ ಪಾಸಿಬಲ್ ಇಲ್ಲ ಕಿ ನಾವು ಒಂದು ದಿನದೊಳಗೆ ನಾವು ಇಡೀ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ತೀವಿ ಅಂದ್ರೆ ಅದು ಪಾಸಿಬಲ್ ಇಲ್ಲ. ಸೊ ಹಾಗಾಗಿ ಡೈಲಿ ½ ಆನ್ ಅವರ್ನ ಡೀಪ್ ಕ್ಲೀನಿಂಗ್ನ ಕೊಡ್ತಿರ್ತೀನಿ. ಸೊ ಅದೇನೂ ಆಗಿರ್ಬೋದು, ಕಿಚನ್ ಒಳಗಿಂದ ಆಗಿರ್ಬೋದು, ಬೆಡ್ರೂಮ್ ಒಳಗಾಗಿರ್ಬೋದು, ಹಾಲ್ ಒಳಗಿಂದ ಆಗಿರ್ಬೋದು, ಕಬ್ಬರ್ಡ್ಸ್ ಆಗಿರ್ಬೋದು, ವಾರ್ಡ್ರಾಪ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ನಾವು ಕಿಚನ್ ಒಳಗಿದ್ದು ಟ್ರಾಲೀಸ್ ಆಗಿರ್ಬೋದು, ಏನಾದರೂ ಇರಲಿ, ಕೌಂಟರ್ ಟಾಪ್ ಆಗಿರ್ಬೋದು, ಯಾವುದಾದ್ರೂ ಒಂದು ಪಾರ್ಟ್ ಇರಲಿ ಡೈಲಿ ½ ಆನ್ ಅವರ್ ನಾನು ಕ್ಲೀನ್ ಮಾಡ್ತೀನಿ. ಸೊ ಹಾಗಾದ್ರೆ ನಮಗೆ ಕೂಡ ನಮ್ಮ ಮನೆ ಕೂಡ ನೋಡಕ್ಕೆ ಸ್ವಚ್ಛ ಅನಿಸ್ತೈತಿ, ಕ್ಲೀನ್ ಅನಿಸ್ತೈತಿ. ಮತ್ತು ನಾವು ಕೂಡ ಜಾಸ್ತಿ ಕೆಲಸ ಮಾಡಿವಪ್ಪ ಅಂತ ಇವತ್ತು ನಮಗೂ ಕೂಡ ಫೀಲ್ ಆಗಂಗಿಲ್ಲ. ಬಿಕಾಸ್ ಮಕ್ಕಳು ಸಣ್ಣ ಇರೋದ್ರಿಂದ ಹೆಂಗೈತ್ರಿ, ಫುಲ್ ಡೇ ನಾನು ಒಂಥರ ನನ್ನ ಸ್ಕೆಡ್ಯೂಲ್ ಫುಲ್ ಟೈಟ್ ಇದ್ಬಿಡ್ತದ್ರಿ. ಬೆಳಿಗ್ಗೆ 5:45ನ ಎದ್ದು ನಮ್ದು ಏನು ಸ್ಟಾರ್ಟ್ ಆಕೈತೆ ನೋಡ್ರಿ. ಸೊ ಅವಾಗಿಂದ್ರು ಆಲ್ಮೋಸ್ಟ್ ನಾ 4 o'clockವರೆಗೂ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀನಿ. 4 to 5:30 ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ನಂದು ಏನಾದರೂ ಮತ್ತೇನಾದರೂ ಒಂದು ಸ್ವಲ್ಪ ರೆಸ್ಟ್ ಆಗಿರ್ಬೋದು, ಅದನ್ನ ಮಾಡ್ತಿರ್ತೀನಿ. ಸೊ ಹಾಗಾಗಿ ನೀವು ಕೂಡ ಡೈಲಿ ಡೀಪ್ ಕ್ಲೀನ್ ಮಾಡಿದ್ರೆ ನಿಮಗೆ ಕೂಡ ಮನಿ ಕ್ಲೀನ್ ಉಳಿತದ್ರಿ, ಮೇಂಟೈನ್ ಉಳಿತದ್ರಿ. ಸೊ ಹಾಗಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತೀನಿ ರೀ. ಇನ್ನೊಂದು ವಿಷಯ, ಇಲ್ಲೇ ನೋಡ್ರಿ, ಇಲ್ಲೇ ಸ್ವೀಟ್ ಕಾರ್ನ್ ಮಮ್ಮಿ ಸಾಕಷ್ಟು ತಂದಿದ್ರು. ಬಿಕಾಸ್ ನಮ್ಮ ಮನೆ ಹತ್ರ ಅಂತೂ ಇಷ್ಟೊಂದು ಸ್ವೀಟ್ ಕಾರ್ನ್ದು ಗಾಡಿ ಬರತ್ತವ್ರಲ್ಲ. ಸೊ ಸಿಕ್ಕಾಪಟ್ಟಿ ಸ್ವೀಟ್ ಕಾರ್ನ್ ನಮ್ಮ ಕಡೆ ಎಲ್ಲ ಮಾರಕ್ಕೆ ಬರತ್ತರು. ಸೊ ಹಾಗಾಗಿ ನನ್ನ ಮಕ್ಕಳಿಗೆ ನನಗಂತೂ ಸಿಕ್ಕಾಪಟ್ಟಿ ಇಷ್ಟ ಸ್ವೀಟ್ ಕಾರ್ನ್. ಹಾಗಾಗಿ ಎಲ್ಲ ಕೆಲಸ ಮುಗೀತು. ಮಸ್ತ್ ಕ್ಲೈಮೇಟ್ ಕೂಡ ಒಂದು ಸ್ವಲ್ಪ ಕ್ಲೌಡಿ ಐತಿ. ಮಸ್ತ್ ಸ್ವೀಟ್ ಕಾರ್ನ್ ಮ್ಯಾಗ ಉಪ್ಪು ಆಮೇಲೆ ಸಾಲ್ಟ್ ಒಂದು ಸ್ವಲ್ಪ ಲೆಮನ್ ಹಾಕಿ ಮ್ಯಾಲೆ ಟೆರೆಸ್ ಮ್ಯಾಗ ಕುತ್ಕೊಂಡು ತಿಂದ್ರೆ ಆತಂತ ತೊಗೊಂಡು ಹೊಂಟಿದ್ವಿ. ಸ್ವೀಟ್ ಕಾರ್ನ್ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಬಿಕಾಸ್ ಬೆಳಿಗ್ಗೆಯಿಂದ ಫುಲ್ ಹೆವಿ ಕೆಲಸ ಆಗಿಬಿಟ್ಟಿದ್ರಿ. ಇದನ್ನ ರೆಸಿಪಿ ಯೂಟ್ಯೂಬ್ ನೋಡಿಲ್ಲ, ಇಲ್ಲಾಂದರೆ ಏನೂ ಇಲ್ಲ, ಯೂಟ್ಯೂಬ್ ನೋಡಿಲ್ಲ, ಇಲ್ಲಿ ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ನೋಡಿಲ್ಲ,
ಏನು ನೋಡಿಲ್ಲ ರೀ. ಫೋನ್ ಒಳಗೆ ನನ್ನ ಫ್ರೆಂಡ್ ಜೊತೆ ಮಾತಾಡತ್ತಿದ್ದೆ. ಸೊ ಅವಾಗಂದೆ ಇಲ್ಲ ರೀ, ಎಷ್ಟೊಂದು ಸ್ವೀಟ್ ಕಾರ್ನ್ ಅದಾವ ಮನೆಯೊಳಗೆ, ಏನು ಮಾಡೋದು ಅಂತ ಗೊತ್ತಾಗತ್ತಿಲ್ಲ, ಬರೀ ಸುಟ್ಕೊಂಡು ತಿನ್ನೋದು ಆಗೈತಿ ಅಂತ. ಬಜ್ಜಿ, ಸ್ವೀಟ್ ಕಾರ್ನ್ ಬಜ್ಜಿ ಕೂಡ, ಸ್ವೀಟ್ ಕಾರ್ನ್ ಪಕೋಡ ಕೂಡ ಮಸ್ತ್ ಆಗ್ತಾವೆ. ಬಟ್ ಎಲ್ಲರಿಗೂ ಕಫ್ ಕೋಲ್ಡ್ ಇರೋದ್ರಿಂದ ಬಜ್ಜಿ ಏನು ಮಾಡೋದು ಬೇಡ ಅಂದ್ಕೊಂಡೆ. ಸೊ ಅವಾಗ ನನಗೆ ಏನು ಹೇಳಿದ್ರು ಅವ್ರ, ಸ್ವೀಟ್ ಕಾರ್ನ್ ಪರಾಠ ಮಾಡೋ ಮಸ್ತ್ ಆಗ್ತಾವಂತ. ಸೊ ಇಲ್ಲಿ ಸ್ವೀಟ್ ಕಾರ್ನ್ ಪರಾಠನ ಮಾಡತ್ತೀನಿ, ಫಸ್ಟ್ ಟೈಮ್ ಮಾಡತ್ತೀನಿ. ಸೊ ಹಾಗಾಗಿ ರೆಸಿಪಿ ಶೂಟ್ ಮಾಡ್ಕೊಂಡು ನಿಮ್ಮ ಜೊತೆ ಕೂಡ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡ್ರೆ ಆತಂತ ಶೂಟ್ ಮಾಡ್ಕೊಂಡಿದ್ರಿ. ಬಿಕಾಸ್ ಮಸ್ತ್ ಆಗಿದ್ದು ರೀ ಪರಾಠ. ಫಸ್ಟ್ ಆಫ್ ಒಂದಂದ್ರೆ ಒಂದು ಕಾರ್ನ್ ತೊಗೊಂಡಿನಿ, ಬಾಯ್ಲ್ಡ್ ಮಾಡ್ಕೊಂಡಿನಿ ರೀ. ಕಾರ್ನ್ ಎಲ್ಲ ನಾನು ಸುಲ್ಕೊಂಡ ಬಾಯ್ಲ್ಡ್ ಮಾಡ್ಕೊಂಡಿನಿ. 10 ಮಿನಿಟ್ಸ್ ಬಾಯ್ಲ್ ಮಾಡೀನಿ ರೀ, ಬಾಯ್ಲ್ ಆಗ್ಯಾವ. ಆಮೇಲೆ ಏನೇನು ತೊಗೊಂಡಿನ್ರಿಪ್ಪ ಅಂದ್ರೆ, ಓನಿಯನ್ ಚಾಪ್ ಮಾಡ್ಕೊಂಡಿನಿ ರೀ, ಕೊರಿಯಂಡರ್, ಕೊತ್ತಂಬರಿ, ಓನಿಯನ್, ಕ್ಯಾರೆಟ್ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಷ್ಟೆಲ್ಲ ತೊಗೊಂಡಿನಿ. ಆಮೇಲೆ ಇಲ್ಲಿ ಒಂದು ಪ್ಲೇಟ್ ಒಳಗೆ ಯಾವ್ಯಾವ ಹಿಟ್ಟು ತೊಗೊಂಡಿನ್ರಿಪ್ಪ ಅಂದರೆ 2 ಬೌಲ್ಸ್ ಅಷ್ಟು ಗೋಧಿ ಹಿಟ್ಟು, 1 ಬೌಲ್ ಜೋಳದ ಹಿಟ್ಟು, 1 ಬೌಲ್ ಕಡಲೆ ಹಿಟ್ಟು ಅಷ್ಟೆಲ್ಲ ತೊಗೊಂಡಿನಿ. ಅಷ್ಟು ತೊಗೊಂಡದ್ರ ಒಳಗೆ ನಾ ಏನೇನು ಚಾಪಿಂಗ್ ಮಾಡ್ಕೊಂಡಿನಿ ನೋಡಿರಿ ಅದನ್ನೆಲ್ಲನೂ ಹಾಕೊಳ್ತೀನಿ. ಕ್ಯಾರೆಟ್ ಆಗಿರ್ಬೋದು, ಓನಿಯನ್ ಆಗಿರ್ಬೋದು, ಕೊರಿಯಂಡರ್, ಆಮೇಲೆ ಚಿಲ್ಲಿ ಪೇಸ್ಟ್ ಅದನ್ನೆಲ್ಲನೂ ನಾನು ಅದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ. ನೀವು ನಿಮ್ಮ ಮನೆ ಒಳಗೆ ಮತ್ತೇನಾದರೂ ಬೇರೆ ವೆಜಿಟೇಬಲ್ಸ್ ಇತ್ತಂದ್ರೆ ನೀವು ಕಟ್ ಮಾಡ್ಕೊಂಡು ಹಾಕೋಬೋದು. ಬೀಟ್ರೂಟ್ ಆಗಿರ್ಬೋದು. ಬಟ್ ಬೀಟ್ರೂಟ್ ಅದು ಹಾಕೊಂಡ್ರೆ ಹೆಂಗೆ ಕಾರ್ನ್ ಐತಂತ ಅದ್ರೊಳಗೆ ಕಾಣಂಗಿಲ್ಲ. ಸೊ ಎಲ್ಲ ರೆಡ್ ಆಗಿಬಿಡ್ತೈತಿ. ಸೊ ಹಾಗಾಗಿ ಈ ಥರ ನೀವು ಬೇಕಾದ್ರೆ ನೀವು ಬೇರೆ ವೆಜಿಟೇಬಲ್ಸ್ ಇದ್ರೊಳಗೆ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಅದು ಕಾರ್ನ್ ಏನು ಮಾಡ್ಕೊಂಡಿನಿ ಅಂದರೆ ನಾನು ಗ್ರೈಂಡರ್ ಒಳಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿನಿ ರೀ ಹತ್ರದ. ಬಿಕಾಸ್ ಬರೇ ಕಾರ್ನ್ ಪರಾಠ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಫುಲ್ ಗ್ರೈಂಡ್ ಒಳಗೆ ಹಾಕೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೆ. ಆ ಪೇಸ್ಟ್ ಕೂಡ ನಾನು ಆ ಹಿಟ್ಟು ಒಳಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಆಮೇಲೆ ಅದ್ರೊಳಗೆ ಏನು ಬೇಕಪ್ಪ ಅಂದ್ರೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು. ಆಮೇಲೆ ಜೀರಿಗೆ, ಅಜ್ವಾನ್ ಯಾಕಪ್ಪ ಅಂದ್ರೆ ಹೆಂಗಾದ್ರೂ ಕಾರ್ನ್ ಪೇಸ್ಟ್ ಮಾಡೀನಿ ರೀ, ಆದರೂ ಕೂಡ ಮಕ್ಕಳಿಗೆ ಎಲ್ಲಾದರೂ ಸ್ಟಮಕ್ ಪೇನ್ ಅದು ಆಗೋದು ಬೇಡ ಅಂತ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಳತ್ತೀನಿ. ಅಜ್ವಾನ್ ಹಾಕೊಂಡ್ರೆ ಏನಾಕೈತೆ ರೀ, ಸ್ಟಮಕ್ ಪೇನ್ ಆಗಂಗಿಲ್ಲ, ಗ್ಯಾಸ್ಟ್ರಿಕ್ ಆಗಂಗಿಲ್ಲ, ಮತ್ತು ಒಂಥರ ಟೇಸ್ಟ್ ಕೂಡ ಮಸ್ತ್ ಕೊಡ್ತದೆ ರೀ. ಸೊ ಹಾಗಾಗಿ ನಾನು ಜೀರಿಗೆ, ಅಜ್ವಾನ ಅದನ್ನೆಲ್ಲನೂ ಹಾಕ್ಕೊಳತ್ತೀನಿ. ಆ್ಯಕ್ಚುಲಿ ಹಾಕೋಕ್ಕಿಂತ ಮುಂಚೆನೇ ನಿಮಗೆ ನಾ ಹೇಳಿದೆ ನಾ ಏನೆಲ್ಲ ಹಾಕ್ಕೊಳತ್ತೀನಿ ಅಂತ. ಬಿಕಾಸ್ ಲೆಂದಿ ಆಗ್ಬೋದು ರೀ ವಿಡಿಯೋ. ಎಲ್ಲ ಡೀಟೇಲ್ ಆಗಿ ನಾನು ಯಾವುದಾದ್ರೆ ಒಂದು ರೆಸಿಪಿ ತೋರಿಸ್ಬೇಕಾದ್ರೆ ನಾನು ಡೀಟೇಲ್ ಆಗಿ ತೋರಿಸ್ಬೇಕ್ರಿ ಆ ರೆಸಿಪಿನ. ಇಲ್ಲಾಂದ್ರೆ ನಂಗೆ ಫುಲ್ ವಿಡಿಯೋ ಓಡಿಸಿ ಈ ಥರ ತೋರ್ಸಕ್ಕೆ ಬರ್ತಿತ್ತು. ಬಟ್ ವಿಡಿಯೋನ ಫುಲ್ ಫಾಸ್ಟ್ ಮಾಡಿದಂದ್ರೆ ನೀವರೇ ಹೆಂಗೆ ಅದು ರೆಸಿಪಿ ಗೊತ್ತಾಗಬೇಕು, ಇಲ್ಲಾಂದ್ರೆ ನೀವರೇ ಹೆಂಗೆ ಅದನ್ನ ಫುಲ್ ಫಾಸ್ಟ್ ಮಾಡಿದ್ರೆ ನಾವು ಮಾತಾಡೋದು ಫಾಸ್ಟ್ ಆಗಿಬಿಡ್ತೈತಿ. ಸೊ ಹಾಗಾಗಿ ನಿಮಗೆ ಕೂಡ ಅರ್ಥ ಆಗತ್ತಿಲ್ಲ. ಸೊ ನಾವು ರೆಸಿಪಿ ಒಂದು ಶೂಟ್ ಮಾಡ್ಕೊಳತ್ತೀವಿ ಅಂದ್ರೆ ಒಂದು ನಿಧಾನ, ಒಂದು ತಾಳ್ಮೆಯಿಂದ, ಒಂದು ನೀಟಾಗಿ ನಾವು ರೆಸಿಪಿನ ತೋರಿಸ್ಬೇಕಾಕೈತಿ ಅದ. ಸೊ ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಲೆಂದಿ ಆಗಿರ್ಬೋದು, ಬಟ್ ಆದರೂ ಕೂಡ ನೀವು ವಿಡಿಯೋನ ಕಡಿವರೆಗೂ ನೋಡ್ರಿ. ಬಿಕಾಸ್ ಇಲ್ಲಿ ಆ್ಯಕ್ಚುಲಿ ಹೆಂಗಾಗ್ಯಾವಪ್ಪ ಅಂದ್ರೆ ಅದು ನೋಡ್ಬೇಕಂದ್ರೆ ಅದ್ರ ಎಂಡ್ ಕೂಡ ನೋಡಬೇಕಲ್ಲ. ಸೊ ಹಾಗಾಗಿ ಅದ್ರ ಎಂಡ್ವರೆಗೂ ವಿಡಿಯೋನ ನೋಡ್ರಿ. ಆಮೇಲೆ ಸಾಕಷ್ಟು ಜನ ನಮ್ಮ ತಮ್ಮನ ಮದ್ವೆ ವಿಡಿಯೋಸ್ನ ಹಾಕಿದ್ದೆ ಅಂದರೆ ಬಿಫೋರ್. ಬಿಕಾಸ್ ನನ್ನ ಹತ್ರ ಎಂಗೇಜ್ಮೆಂಟ ಮತ್ತು ಮ್ಯಾರೇಜ್ದು ಯಾವುದು ವಿಡಿಯೋಸ್ ಇಲ್ಲ, ಬರೀ ಫೋಟೋಸ್ ಅಷ್ಟೇ ಅದಾವ್ರಿ. ಫೋಟೋಸ್ ಹಾಕಿ ನಿಮ್ಮ ಜೊತೆ ಶೇರ್ ಮಾಡೋದು ನನಗೆ ಯಾಕೋ ಇಷ್ಟ ಅನ್ನಿಸ್ಲಿಲ್ಲ. ಯಾಕೋ ನನಗೆ ಇಷ್ಟನೂ ಇರಲಿಲ್ಲ ರೀ. ಯಾಕೋ ನನಗದು ಏನು ಬೇಡ, ಈ ಥರ ಮಾಡೋದು ಬೇಡ ಅಂತ. ಸೊ ಹಾಗಾಗಿ ನಾನು ಯಾವ ಮ್ಯಾರೇಜ್ ವಿಡಿಯೋಸ್, ಎಂಗೇಜ್ಮೆಂಟ್ ವಿಡಿಯೋಸ್ ಹಾಕಿಲ್ಲ. ಬಟ್ ಯಾವ ವಿಡಿಯೋಸ್ ಹಾಕೀನಿ, 2 ವಿಡಿಯೋಸ್ ಹಲ್ದಿ ವಿಡಿಯೋ ಆಗಿರ್ಬೋದು, ಪ್ಲಸ್ ಪ್ರಿಪ್ರೇಷನ್ ವಿಡಿಯೋ ಆಗಿರ್ಬೋದು. ಸೊ ಅದಕ್ಕೆ ನೀವು ಸಾಕಷ್ಟು ಲೈಕ್ಸ್ ಮಾಡಿರಿ, ಆಮೇಲೆ ಭಾಳಷ್ಟು ಜನ ಸಪೋರ್ಟ್ ಮಾಡಿರಿ. ಸೊ ಒನ್ಸ್ ಅಗೇನ್ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಟ್ ವಿಡಿಯೋಸ್ ಎಲ್ಲ ನೋಡತ್ತೀರಿ, ನಿಮ್ಮ ಅಭಿಪ್ರಾಯ ನನಗೆ ಗೊತ್ತಾಗ್ಬೇಕಂದ್ರೆ ಕಮೆಂಟ್ ಮಾಡಿರಿ. ಓಕೆ. ಸೊ ಇವಾಗ ನೋಡಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು, ಜಾಸ್ತಿ ನೀರೇನು ಹಾಕೊಳ್ಳಂಗಿಲ್ಲ. ಬಿಕಾಸ್ ಕಾರ್ನ ಫಸ್ಟ್ ನೀರು ಬಿಡ್ತಿರ್ತದ್ರಿ ಅದು, ಹಾಗಾಗಿ ಜಾಸ್ತಿ ಏನು ನೀರು ಹಾಕೊಳ್ಳಂಗಿಲ್ಲ. ಇವಾಗ ನೋಡ್ರಿ ಫುಲ್ ಎಲ್ಲ ನೀಟಾಗಿ ಹಿಟ್ಟನ್ನ ಅದಿ ಏನಪ್ಪ ಅಂದ್ರೆ ಇದು ಮಾಡೀನಿ, ಪೂರ್ತಿ ಎಲ್ಲ ಹಿಟ್ಟದು ನಾದಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನ ಮಿದ್ಕೊಂಡು ಒಂದು 10 ಮಿನಿಟ್ಸ್ ಸೋಕ್ ಮಾಡಾಕಿರ್ತೀನಿ ರೀ. ಬಿಕಾಸ್ ಯಾಕಪ್ಪ ಅಂದ್ರೆ ಪರಾಠ ಸಾಫ್ಟ್ ಇರಲಿ, ಆಮೇಲೆ ಒಂಥರ ಸಾಫ್ಟ್ ಇರಲಿ, ಹಾಗಾಗಿ ನಾನು ಹಾಯ್ ಗೈಸ್, ಆ್ಯಕ್ಚುಲಿ ನಾನು ಹಾಯ್ ಮಾಡತ್ತಿದ್ದೆ ಕ್ಯಾಮ್ರಾಗ ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಹಾಯ್. ಓಕೆ. ಸೊ ಇವಾಗ ಚಟ್ನಿ ಮಾಡೀನಿ.
ಕೊಬ್ಬರಿ ಚಟ್ನಿನ ಮಾಡಿದ್ದೆ ಬಿಕಾಸ್ ಮಕ್ಕಳಿಗೆಲ್ಲರಿಗೂ ಹುಷಾರಿಲ್ಲ, ಹಂಗಾಗಿ ಕರ್ಡ್ ಅದು ತಿನ್ಬೇಕಂತ ಮಾಡಿದ್ವಿ ಪರಾಠ ಜೊತೆ. ಬಟ್ ಇಬ್ರಿಗೂ ಕೂಡ ಒಂದ್ ಸ್ವಲ್ಪ ಯಾಕೋ ಬಹಳನ ಕಫ್ ಕೋಲ್ಡ್ ಐತಿ. ಸೊ ಹಂಗಾಗಿ ಬೇಡ, ಇದು ಏನಂದ್ರ ಕರ್ಡ್ ಬೇಡ, ಮಸ್ತ್ ಚಟ್ನಿ ಮಾಡೋಣ ಅಂತ ಚಟ್ನಿನ ಮಾಡಿದ್ದೆ. ಇದಕ್ ಚಟ್ನಿಗೆ ಇವಾಗ ನಾ ಒಗ್ಗರ್ನಿ ಹಚ್ಚತೀನಿ. ಮೇ ಬಿ ನಾ ಶೇಂಗಾ ಚಟ್ನಿ ಮಾಡಿನೋ ಕೊಬ್ಬರಿ ಚಟ್ನಿ ಮಾಡಿನೋ ನೆನಪಿಲ್ರಿ, ಬಟ್ ಮಾಡಿದ್ದೆ. ಚಟ್ನಿನ ಮಾಡಿದ್ದೆ ಬಿಕಾಸ್ 2 to 3 ಡೇಸ್ ಆದ್ಮೇಲೆ ನಾ ಇವಾಗ ವಾಯ್ಸ್ ಓವರ್ ಕೊಡಾತಿದ್ದೆಲ್ಲ, ಸೊ ಹಂಗಾಗಿ ಮರ್ತೀನ್ರಿ ಯಾಕೋ. ಆ ಚಟ್ನಿ ಎಲ್ಲ ಒಗ್ಗರ್ನಿ ಕೊಟ್ಟ ಚಟ್ನಿ ಎಲ್ಲ ರೆಡಿ ಆಗೈತ್ರಿ. ಲಿಟ್ರಲಿ ನಿಮ್ ಮನೆಯೊಳಗ್ ಕೂಡ ಜಾಸ್ತಿ ಕಾರ್ನ್ ಅದಾವು, ಏನ್ ಮಾಡುದು ಗೊತ್ತಾಗತ್ತಿಲ್ಲ ಅಂದ್ರ ಮಕ್ಕಳಿಗೆ ಈ ತರ ಕಾರ್ನ್ ಪರಾಠ ಮಾಡಿಕೊಡ್ರಿ, ಬಹಳ ಟೇಸ್ಟಿ ಆಗ್ತಾವು. ಆ ಏನಂದ್ರ ಪದೇ ಪದೇ ಹೇಳಾತೀನಿ ಬಿಕಾಸ್ ಬಹಳ ಟೇಸ್ಟಿ ಆಗಿದ್ದು ರೀ, ಬಹಳ ಮಸ್ತ್ ಆಗಿದ್ದು. ಮತ್ತೇನಾದ್ರು ಕಾರ್ನ್ ರೆಸಿಪಿ ಮಾಡಿದ್ರ ಖರೇನ ನಿಮಗ ನೆಕ್ಸ್ಟ್ ಟೈಮ್ ಮತ್ತೆ ತೋರಿಸ್ತೀನಿ. ಮತ್ತೆ ಯಾವ್ದಾರ ಬೇರೆ ಕಾರ್ನ್ ರೆಸಿಪಿ ಮಾಡಿನಂದ್ರ, ಬಿಕಾಸ್ ಸಿಕ್ಕಾಪಟ್ಟಿ ಕಾರ್ನ್ ತಂದಾರಿ ಮತ್ ತಂದಾರ ಮನಿ ಒಳಗ. ಸೊ ಹಂಗಾಗಿ ಇವತ್ತೇನಾದ್ರು ಕಾರ್ನ್ ರೆಸಿಪಿ ಮಾಡಿದ್ರ ಅದನ್ನು ಕೂಡ ನಿಮ್ ಜೊತೆ ಶೂಟ್ ಮಾಡಿ ನಿಮ್ ಜೊತೆ ಕೂಡ ಎಲ್ಲರ ಜೊತೆ ಶೇರ್ ಮಾಡ್ತೀನಿ. ಓಕೆ. ಇವು ಕಾರ್ನ್ ತಾಲಿಪಟ್ಟಿ ಅನ್ಬೋದು, ಕಾರ್ನ್ ಪರಾಠ ಅನ್ಬೋದು. ಹೆಂಗ್ ಮಾಡಿದ್ದೆ ಅಂದ್ರ ಹೆಂಗ್ ಮಾಡುದ್ರಿ ಅಂದ್ರೆ ಇದು ಲಟ್ಸಂಗಿಲ್ರಿ, ಇದೇನು ಚಪಾತಿ ಗತೇನು ಲಟ್ಸಂಗಿಲ್ಲ. ಇದು ಆಲ್ಮೋಸ್ಟ್ ಒಂದ್ ನ್ಯಾಪ್ಕಿನ್ ತಗೊಂಡು, ನ್ಯಾಪ್ಕಿನ್ ಮೇಲೆ ಒಂದು ಕಾಟನ್ ಅರ್ಬಿ ತಗೊಂಡು ಅದ್ರಾಗ ಒಂದ್ ಸ್ವಲ್ಪ ನೀರ್ ಹಚ್ಚಿ ಕಾಟನ್ ಅರ್ಬಿನ ಹಸಿ ಮಾಡ್ಕೊಂಡು ನೀರಿನ ಕೈಲಿನ ಪರಾಠನ ಏನಂತೀರಿ ಬಡಿಬೇಕು, ನಾವ್ ಮೆತ್ತಬೇಕು, ಏನಂತೀರಿ ನೋಡ್ರಿ ಆ ತರ ಪರಾಠನ ಕೈಯಿಂದನ ಪ್ರೆಸ್ ಮಾಡಿ ಕೈಯಿಂದನ ಪರಾಠನ ಮಾಡ್ಬೇಕ್ರಿ. ಬೆಲ್ಲುನ್ಗಿ ತಗೊಂಡೇನು ಲಟ್ಸಂಗಿಲ್ಲ. ಇಷ್ಟ ಮಸ್ತ್ ಆಗ್ತಾವ. ಅದ್ರ ಮ್ಯಾಗ ಒಂದ್ ಸ್ವಲ್ಪ ಎಳ್ಳು ಹಚ್ಚಿದ್ದರಿ, ಬಿಕಾಸ್ ಎಳ್ಳು ಟೇಸ್ಟ್ ಬರ್ಲಿ. ಬಿಕಾಸ್ ಈ ಟೈಮಿಂಗ್ ಒಳಗ ಒಂದ್ ಸ್ವಲ್ಪ ಇವಾಗ ಕೋಲ್ಡ್ ಐತ್ಲಾ ಕ್ಲೈಮೇಟ್, ಹಂಗಾಗಿ ಎಳ್ಳು ತಿನ್ಬೇಕಂತಾರ. ಆಯಿಲಿಂಗ್ ಆಕೇತಿ ಬಾಡಿ ಒಳಗಂತ. ಸೊ ಹಂಗಾಗಿ ಎಳ್ಳು ಕೂಡ ಹೆಲ್ತ್ ಬಹಳ ಒಳ್ಳೇದ. ಸೊ ಹಂಗಾಗಿ ಮ್ಯಾಗ ಒಂದ್ ಸ್ವಲ್ಪ ಜಾಸ್ತಿ ಎಳ್ಳು ಹಾಕಿ ನಾನು ಪರಾಠನ ಮಾಡಾತಿದ್ದೆ. ಖರೇನ ಬಹಳ ಅಂದ್ರ ಬಹಳ ಟೇಸ್ಟಿ ಆಗಿದ್ದು ರೀ ಪರಾಠ. ಮಕ್ಕಳು ಕೂಡ ಬಹಳ ಪ್ರೀತಿಯಿಂದ ತಿಂದ್ರು. ಇದ ಒಂದ ಖುಷಿ ಮನಿ ಒಳಗ ಎಲ್ಲಾರು ನಾವ್ ಮಾಡಿದಂತದು ಅಡಿಗೆ ಮನಿ ಒಳಗ ಎಲ್ಲಾರು ಇಷ್ಟಪಟ್ಟು ತಿಂದ್ರಂದ್ರ ಅದ್ರ ಒಳಗ ಏನ್ ಸಂತೃಪ್ತಿ ಇರ್ತದಲ್ಲ, ಸೊ ಅದ್ ನಾವ್ ಊಟ ಮಾಡ್ಲಿಲ್ಲ ಅಂದ್ರೂ ನಡೀತದ್ರ ಆ ದಿವ್ಸ, ಅಷ್ಟೊಂದ್ ಖುಷಿ ಆಕೇತಿ. ಸೊ ಮನಿಯೊಳಗೆ ಎಲ್ಲಾರು ಊಟ ಮಾಡಿ ಎಲ್ಲಾರು ಚಲೋ ಆಗೈತಿ ಮಸ್ತ್ ಆಗೈತಿ ಅಂತ ಹೇಳಿ ತಿಂದ್ರಂದ್ರ ಅದು ಒಂದು ಹೆಣ್ಮಕ್ಳಿಗ ಖುಷಿನ ಬೇರೆ, ಅದೊಂದ್ ನಮ್ ಮನ್ಸಿಗ ತೃಪ್ತಿನ ಬೇರೆ, ಹೌದಲ್ವಾ? ಸೊ ನಿಮಗ್ ಕೂಡ ಇದ ತರ ಫೀಲ್ ಆಕೇತೇನ್ರಿ? ಬಟ್ ಆಲ್ಮೋಸ್ಟ್ ಹೆಂಗ್ ಮಾಡ್ತಾರಂದ್ರ ತಿಂತಾರ್ರಿ ಮನಿ ಒಳಗ. ನನ್ ಮನಿ ಒಳಗ ಬಹಳ ಸಲ ಎಕ್ಸ್ಪೀರಿಯನ್ಸ್ ಮಾಡೀನಿ, ಆರಾಮ ಮಸ್ತ್ ತಿಂತಾರ. ಬಟ್ ಚಲೋ ಆಗೈತಿ ಅಂತ ಪಟ್ನ ಹೇಳಂಗಿಲ್ಲ, ನಾವ್ ಕೇಳ್ಬೇಕ ಮಸ್ತ್ ಹೆಂಗ್ ಆಗೇತ್ರಿ ಅಂತ ಕೇಳಿದಾಗ ಅವ್ರು ನಮಗ್ ರಿಟರ್ನ್ ಆನ್ಸರ್ ಮಾಡ್ತಾರೆ, ಮಸ್ತ್ ಆಗೇತ್ ಅಂತ. ಬಟ್ ಓನ್ ಆಗಿ ಹೇಳುದು ಬಹಳ ಕಡಿಮೆ. ಸೊ ನನಗಂತೂ ಬಹಳ ಎಕ್ಸ್ಪೀರಿಯನ್ಸ್ ಐತ್ರಿ ಅದ. ನಮ್ಮ ಮನೆಯವ್ರ ಹಂಗ ಎಷ್ಟ್ ನಾ ಮಾಡ್ಕೊಟ್ರ ಹೆಂಗ್ ಆಗೇತ್ರಿ ಅಂತ ಕೇಳೋ ಮಟ ನನಗ ರಿಟರ್ನ್ ಆನ್ಸರೇ ಮಾಡಂಗಿಲ್ಲ. ಸೊ ನಿಮ್ ಮನೆಯವ್ರು ಕೂಡ ಹಿಂಗ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ, ಓಕೆನಾ? ಸೊ ಎಲ್ಲಾರು ವಿಡಿಯೋಸ್ ನೋಡಾತ್ರಿ, ಇಷ್ಟ ಪಡಾತ್ರಿ, ಬಟ್ ಯಾರು ಕಮೆಂಟ್ ಜಾಸ್ತಿ ಮಾಡತ್ತಿಲ್ಲ. ಸೊ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಅಭಿಪ್ರಾಯ. ನನಗ್ ನೀವು ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಗೊತ್ತಾಗಲ್ಲ, ನೀವು ಕಮೆಂಟ್ ಮಾಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನ್ ಅನ್ನೋದು ಅದ್ ನನಗ್ ಗೊತ್ತಾಗೋದು. ಸೊ ಹಂಗಾಗಿ ಎಲ್ಲಾರು ಆದಷ್ಟು ಜನ ಲೈಕ್ಸ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಓಕೆ? ಕಾರ್ನ್ ಪರಾಠ ನೋಡ್ಬರ್ಲ ಹೆಂಗ ಕಾರ್ನ್ ಅಂದ್ರ ಗೊಂಜಾಳ ಹಿಟ್ಟಿಂದ. ಮನ್ಯಾಗ ಹಿಟ್ಟ ಗೊಂಜಾಳ ಹಿಟ್ಟಲ್ರಿ, ಗೊಂಜಾಳ ಮಮ್ಮಿ ತಂದಿರಿಲ್ಲ ಸ್ವೀಟ್ ಕಾರ್ನ್, ಅದ್ರ ಪರಾಠ ಮಾಡೀನಿ. ಒಂದ್ ತಿನ್ಬರ್ ಪ್ಲೀಸ್, ಒಂದ್ ತಿನ್ರಿ ಪ್ಲೀಸ್. ಇನ್ನೇ ಬರೋದ್ ಲೇಟ್. ಆಯ್ತು. ಇನ್ನು 2 minutes ಬಿಟ್ಟು ಹೇಳ್ತಾರೆ.
ಆಗೈತಾ ಕೊಡ ಈ ಕಡೆ ಅಷ್ಟು ಅಲ್ಲ ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಇಲ್ಲಿ ನಾ ಎಲ್ಲಿ ಇರ್ತೀನಿ ಅಲ್ಲಿ ಅಲ್ಲೇ ಮಮ್ಮಿರಿ ಮಮ್ಮಿರಿ ಹಿಡೀರಿ ಮಮ್ಮಿ ನಿಮ್ ಕಡೆ ಸೊ ಗೈಸ್ ನೋಡ್ರಿ ಇಲ್ಲಿ ಇದನ್ನು ಹಾಕೊಂಡಿನಿ ಸೊ ಗೈಸ್ ನೋಡ್ಬೋದು ಕಾರ್ನ್ ಪರಾಠ ಈಸ್ ರೆಡಿ ಸ್ಟಾರ್ಟ್ ಬಿ ರೆಡಿ ಖಂಬಾ ಮೇ ಕಾಪಾ ಕಾಪ್ ಮಸ್ತ್ ವಾಸ ಬರೋದಲ್ಲ ಹಾ ಮಸ್ತ್ ಅಂದ್ರು ಮಸ್ತ್ ಐತಿ ನೀವು ತಿನ್ರಿ ನಮಗೆ ವಿಡಿಯೋ ಹೇಳ್ರಿ ಆಮೇಲೆ ಹರ್ಷು ಸೊ ಗೈಸ್ ಎಲ್ಲರೂ ಆಲ್ಮೋಸ್ಟ್ ತಿಂದರು ಮಮ್ಮಿ ಹರ್ಷು ಎಲ್ಲರೂ ಸೊ ಎಲ್ಲರೂ ಮಸ್ತ್ ಆಗ್ಯಾವ ಅಂದ್ರೆ ಇವಾಗ ನಾ ಟೇಸ್ಟ್ ಮಾಡ್ತೀನಿ ಸೂಪರ್ ಮಸ್ತ್ ಸೂಪರ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೇಕ್ ಕೇರ್